ಓಂ ಶಾಂತಿ. ಹೇಗೆ ನಾವು ಪುರಾಣದ ಒಂದು ಮಹಾಭಾರತದ ಕಥೆಯಲ್ಲಿ ನಾವು ಕೇಳ್ಕೊಂಡು ಬಂದಿದ್ದೀವಿ, ಭೀಷ್ಮ ಪಿತಾಮಹ ಸಾಯುವಂತ ಸಮಯದಲ್ಲಿ ಮುಳ್ಳಿನ ಒಂದು ಹಾಸಿಗೆ ಮೇಲೆ ಏಕೆ ಮಲ್ಕೊಂಡ ಅಂದಾಗ ನೋಡಿ, ಅವನು ಒಂದು ಒಳ್ಳೆ ಕರ್ಮವನ್ನ ಅಂದ್ರೆ ಅವನು ಹೋಗುವಂತಹ ದಾರಿಯಲ್ಲಿ ಒಂದು ಹಾವು ಅಡ್ಡ ಬರುತ್ತೆ. ಆಗ ಅವನೇನ್ ಮಾಡ್ತಾನೆ, ಅರೆರೆ ನಾನು ಹೋಗುವಂತ ದಾರಿಯಲ್ಲಿ ಹಾವು ಅಡ್ಡ ಬಂತಲ್ಲ, ಅಯ್ಯೋ ಪಾಪ ಸತ್ತೋಗ್ಬಿಡುತ್ತಲ್ಲ ಅಂತ ಏನ್ ಮಾಡ್ತಾನೆ, ಆ ಹಾವನ್ನ ಒಂದು ಬಾಣದಿಂದ ತಗೊಂಡು ಅದನ್ನ ಅವನು ಸೈಡಿಗೆ ಈ ತರ ಬಿಸಾಕ್ತಾನೆ. ಆಗ ಹಾವು ಅವನು ಗೊತ್ತಿದ್ದು ಗೊತ್ತಿಲ್ಲದೆ ಅವನು ಮಾಡುವಂತ ಕರ್ಮ ಅಂದಾಗ ಹಾವು ಏನ್ ಮಾಡತ್ತೆ, ಹೋಗಿ ಸೀದಾ ಮುಳ್ ಮೇಲೆ ಬಿದ್ಬಿಡುತ್ತೆ. ಪಾಪ ಅವ್ನು ಮಾಡ್ಬೇಕಂತ ಮಾಡ್ಲಿಲ್ಲ, ಅಥವಾ ಅದು ಇಲ್ಲಿ ಬದುಕಿಸಿ ಅವನು ಅಲ್ಲಿಗೆ ಅದನ್ನ ಬಚಾವ್ ಮಾಡಕ್ಕೆ ಅಂತ ಹೋದ. ಆದ್ರೆ ನೋಡಿ, ಅದರ ಕರ್ಮನೂ ಹಂಗೆ ಇತ್ತು. ಅಂದ್ರೆ ಅದು ಇಲ್ಲಿ ಸಾಯೋದು, ಆದ್ರೆ ಅದನ್ನ ಎಲ್ಲಿ ಬಚಾವ್ ಮಾಡಕ್ ಹೋದ, ಆದ್ರೆ ಅದು ಹೋಗಿ ಇನ್ನೊಂದು ಮುಳ್ ಮೇಲೆ ಬೀಳ್ತು. ಬಟ್ ಅದ್ರ ಕರ್ಮನೇ ಬೇರೆ ಇತ್ತು. ಆದ್ರೆ ಅದನ್ನ ಬಚಾವ್ ಮಾಡಕ್ ಹೋಗಿ ಇವನು ಆ ಕರ್ಮ ಮಾಡಿರೋ ಕಾರಣ ಅವನು ಸಹ ಒಂದು ಕರ್ಮದ ಬಂಧನದಲ್ಲಿ ಬಂಧಿತ ಆಗ್ಬಿಟ್ಟ. ಅಂದಾಗ ನೋಡಿ, ನಾವ್ ಇನ್ನೊಬ್ರನ್ನ ಬಚಾವ್ ಮಾಡಕ್ಕೆ ಅಂತ ಹೋಗ್ತೀವಿ ಅಂದಾಗ ನಾವ್ ಎಷ್ಟೇ ಬಚಾವ್ ಮಾಡಕ್ ಹೋದ್ರು ಅವ್ರ ಕರ್ಮನೇ ಆ ತರ ಇರುತ್ತೆ. ಆ ಕರ್ಮ ಅವನನ್ನ ಇಲ್ಲ, ಅದು ಹೇಳ್ತಾರಲ್ಲ, ಅಂದ್ರೆ ಆಸೆಗಳು ಉತ್ಪನ್ನ ಆಗುತ್ತೆ, ಕರ್ಮ ಜಾಡ್ಸುತ್ತೆ ಅಂತಾರೆ. ಹಾಗೇನೆ ನಾವು ಅವ್ರನ್ನ ಎಷ್ಟೇ ಬಚಾವ್ ಮಾಡ್ಬೇಕು ಅಂದ್ರೂ ಆ ಕರ್ಮನೇ ಹಂಗಿರುತ್ತೆ. ಅವ್ರನ್ನ ಇಲ್ಲಲ್ಲ ಅಂದ್ರೆ ಅದು ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಮುಳುಗಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಕರ್ಮದ ಕಡೆ ಸ್ವಯಂ ಗಮನ ಕೊಡ್ಬೇಕು. ಯಾವಾಗ ನಾವು ಮಾಡುವಂತ ಕರ್ಮದ ಕಡೆ ಗಮನ ಕೊಡ್ತೀವಿ, ಆಗ ಪರಮಾತ್ಮ ನಮ್ಮನ್ನ ಬಚಾವ್ ಮಾಡ್ತಾರೆ. ಆಗ ನೋಡಿ, ಅಲ್ಲಿ ಭೀಷ್ಮನು ಸಹ ಏನ್ ಮಾಡಿದ್ರು, ಆ ಒಂದು ಹಾವನ್ನ ಅಲ್ಲಿಂದ ಬಚಾವ್ ಮಾಡಿ ಮುಳ್ಳು ಅಂದ್ರೆ ಹಾಕ್ಬೇಕಂತ ಹಾಕ್ಲಿಲ್ಲ, ಆದ್ರೆ ಅದು ಹೋಗಿ ಮುಳ್ಳಿನ ಮೇಲೆ ಬೀಳ್ತು. ಆದ್ರೆ ಅದು ಕರ್ಮನೇ ಅಲ್ವಾ. ಹಾಗೆ ಅವರು ನೋಡಿ, ಕರ್ಮ ಇವರು ಆತರ ಸಿಕ್ಕಾಕೊಂಡ್ರ ಕಾರಣ ಲಾಸ್ಟ್ ಅಲ್ಲಿ ಒಂದು ಮುಳ್ಳಿನ ಹಾಸಿಗೆ ಮೇಲೆ ಮಲ್ಕೋಬೇಕಾಯ್ತು. ಹಾಗೇನೆ ಕರ್ಮ ನಾವು ಗೊತ್ತಿಲ್ದಲೂ ಮಾಡಿದ್ರು ಅದು ಕರ್ಮನೇ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು 3 ಲೋಕ ಅಂದ್ರೆ 3 ಕಾಲದ ಜ್ಞಾನದ ತಿಳ್ಕೊಂಡು ನೀವು ಕರ್ಮವನ್ನ ಮಾಡಿ ಅಂತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಈಗ ಮಾತ್ರ ನನಗೆ ಚೆನ್ನಾಗಾಗ್ಬೇಕು, ಮುಂದೆ ಹೆಂಗಾರ ಇರ್ಲಿ ಅಂದಾಗ ಈಗಿನ ಕರ್ಮನೇ ತಾನೇ ನಮಗೆ ಮುಂದೆ. ಅದಕ್ಕೋಸ್ಕರ ಈಗ ನಾವು ಚೆನ್ನಾಗಿ ಯಾವಾಗ ಕರ್ಮ ಅಂದಾಗ ವರ್ತಮಾನ ಸಮಯದಲ್ಲಿ ಶುದ್ಧ ಕರ್ಮಗಳನ್ನ ಮಾಡ್ತೀವಿ, ಅದೇ ನಮ್ಮ ಭವಿಷ್ಯ ಆಗುತ್ತೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ನೀವು ನನ್ನನ್ನ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಕರ್ಮಗಳನ್ನ ಮಾಡಿ. ಇವತ್ತಿನ ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಓಂ ಶಾಂತಿ.